ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಜಾಸ್ತಿ ಡೀಪ್ ನೆಕ್ ಇಟ್ಟಾಗ ಆರ್ಮೋಲ್ ರೌಂಡು ನೆಕ್ ವಿಡ್ತು ಶೋಲ್ಡರು ಎಷ್ಟು ಇಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇವಾಗ ತುಂಬಾ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಶೋಲ್ಡರ್ ಡ್ರಾಪ್ ಆಗಬಾರ್ದು. ಡೀಪ್ ಜಾಸ್ತಿ ಇಟ್ಟಾಗ ಯಾವಾಗಲೂ ಬರೋದು ಪ್ರಾಬ್ಲಮ್ಮು ಶೋಲ್ಡರ್ ಡ್ರಾಪ್ ಅಂತಲೇ ಇರ್ತಾರೆ, ಡೀಪ್ ಜಾಸ್ತಿ ಇಟ್ಕೊಂಡಾಗ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಇವಾಗ 11 ಇಂಚಿಗೆ ಡೀಪ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಓಕೆನಾ. 11 ಇಂಚು ಡೀಪ್ ತೊಗೊಂಡಾಗ ನಾವು ಆರ್ಮೋಲ್ ರೌಂಡು ಮತ್ತು ನೆಕ್ ವಿಡ್ತು ಮೇನು. ಇವಾಗ 11 ಇಂಚು ಡೀಪ್ ತೊಗೊಂಡಾಗ ನಮಗೆ ಇಲ್ಲಿ 1.25 ತೊಗೊಳ್ಳಿ, ಓಕೆನಾ. ಜಾಸ್ತಿ ಡೀಪ್ ಇಟ್ಟಿರ್ತೀವಲ್ಲ, ಇಲ್ಲಿ 1.25 ತೊಗೊಂಡ್ರೆ ಸಾಕು. ಈಗ ನೀವೇನಾದರೂ ಇಲ್ಲಿ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಇಲ್ಲೂ ಜಾಸ್ತಿ ಬ್ರಾಡ್ ಮಾಡಿರ್ತೀರ ಕೆಳಗಡೆ, ಮತ್ತು ಮೇಲೂ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಅಗಲ ಆಗಿಬಿಡುತ್ತೆ ಅದು. ಯಾವಾಗಲೂ ಇಲ್ಲಿ ಚಿಕ್ಕದು ಮಾಡ್ತಾ ಹೋದರೆ ಇಲ್ಲಿ ಡೀಪ್ ಆದಾಗ ಇಲ್ಲಿ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಶೋಲ್ಡರ್ ಹತ್ರ, ಓಕೆನಾ. ನೆಕ್ ಬಿಡ್ತು ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲೂ ಡೀಪ್ ತೆಗ್ದಿದ್ದೀವಿ, ಇಲ್ಲೂ ತೆಗೆದುಬಿಡೋಣ ಅಂತ ಹೋದಾಗ ಅದೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಎಳ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಅಗಲಾಗ್ಬಿಟ್ಟಿರುತ್ತಲ್ವ, ನಾವು ಕಟಿಂಗ್ ಮಾಡಿರೋದು ಎಳ್ಕೊಳ್ಳುತ್ತೆ. ನೀವು ಅದನ್ನೇ ಚಿಕ್ಕದಾಗಿ ಮಾಡಿದಾಗ ಏನಾಗುತ್ತೆ, ಭುಜ ಜಾರಲ್ಲ, ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ, ಓಕೆನಾ. ಅದನ್ನ ನೆನ್ಪಿಟ್ಕೊಳ್ಳಿ. ನಾನಿವಾಗ 11 ಇಂಚು ಡೀಪ್ಗೆ 1.25 ಇಂಚು ತೊಗೋತೀನಿ, ಓಕೆನಾ. 11 ಇಂಚು ಫುಲ್ಲು ಬ್ರಾಡಾಗಿ ಲೆಂತೆ 11 ಇಂಚಿದೆ ಅಂದಮೇಲೆ ಈ ಕಡೆಯಿಂದ 3 ಇಂಚು 3.25 ಇಂಚ್ ಇಟ್ಕೊಳ್ಳಿ. ಆಮೇಲೆ ಅದೊಂದು ಈ 3 ಇಂಚು ಇಟ್ಕೋತೀರಲ್ವ, ಅದಕ್ಕಿಂತ ಆಚೆ ತೊಗೋಬೇಡಿ. ಆಚೆ ತೊಗೊಂಡಾಗಲೇ ನಿಮ್ಗೆ ಇನ್ನೂ ಶೋಲ್ಡರ್ ಡ್ರಾಪ್ ಆಗುತ್ತೆ, ಯಾಕಂದರೆ ಗುಪ್ಪೆ ಬರೋದೆಲ್ಲ ಆಗುತ್ತೆ. ಜಾಸ್ತಿ ಬ್ರಾಡಾಗಿ ಮಾಡಿಬಿಡ್ತೀನಿ ಅಂದರೆ ಆಮೇಲೆ ಶೇಪ್ನು ಅಷ್ಟೇ ನೀಟಾಗಿ ರೌಂಡ್ ಶೇಪು ಏನು ಕೊಡ್ತಿರೋದು ನೀಟಾಗಿ ಕೊಡಿ. ಅದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅದೇನಾಗುತ್ತೆ, ಶೇಪ್ ಚೇಂಜ್ ಆಗುತ್ತೆ. ಆವಾಗ ಆ ಕಡೆ ಈ ಕಡೆ ನೀವು ಏನು ಕಟ್ ಮಾಡಿರ್ತೀರಲ್ಲ, ಸರಿ ಬಂದಿರಲ್ಲ, ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಗುಪ್ಪೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಅದಕ್ಕೋಸ್ಕರ ಈ ಚಿಕ್ಕ 35ರಿಂದ ಒಳಗಿರೋ ಬ್ಲೌಸ್ಗೆಲ್ಲ ಒಂದು 3 ಇಂಚ್ ಇಟ್ಕೊಂಡ್ರೆ ಸಾಕು. 6 ಇಂಚ್ ಅಗಲ ಬರುತ್ತೆ. 3 ಇಂಚಿಗೆ ನಾವಿಟ್ರೆ ಡೀಪ್ನ ಬ್ರಾಡ್ನ ಎರಡೂ ಸೇರಿ 6 ಇಂಚ್ ಬರುತ್ತೆ, ಓಕೆನಾ. ಅವಾಗ ಸರಿ ಹೋಗುತ್ತೆ. ನಿಮಗಿಲ್ಲ ಇನ್ನೂ ಜಾಸ್ತಿ ಬ್ರಾಡ್ ಬೇಕಪ್ಪ ಅಂದರೆ 3.25 ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ, 3.25 ಸಾಕು. ಈಗ ಬೋಟ್ ನೆಕ್ಕಿಗೆ ನಾವು 3 ಇಟ್ಕೋತೀವಿ, ಹಂಗಾಗಿ ಇದಕ್ಕೆ 3.25 ಇಟ್ಕೊಂಡ್ರೆ ಅದೇನೇ ಜಾಸ್ತಿ ಆಗುತ್ತೆ, ಓಕೆನಾ. ಆಮೇಲೆ ಮತ್ತೆ 10 ಇಂಚ್ ಇಟ್ಕೋತೀವಿ ಅಂದ್ಕೊಳ್ಳಿ. ಇವಾಗ 11 ಇಂಚಿಗೆ ಡೀಪ್ ಇಟ್ಟಾಗ ಮೇಲೆ ನೆಕ್ ಬಿಡ್ತು ಬಂದ್ಬಿಟ್ಟು 1.25 ಇಟ್ಕೊಳ್ಳಿ, ಓಕೆನಾ. 11 ಇಂಚು ಡೀಪ್ ಇಟ್ಟಾಗ ನೆಕ್ ಬಿಡ್ತು 1.25. ಅದೇ 10 ಇಂಚ್ ಇಟ್ಟಾಗ ಅದು ಸ್ವಲ್ಪ ಮೇಲೋಗುತ್ತಲ್ವ, ಅದಕ್ಕೂ 1.25 ಇಟ್ಕೊಳ್ಳಿ. 10, 11ಕ್ಕೆ 1.25 ಇಟ್ಕೊಳ್ಳಿ, ತೊಂದರೆ ಇಲ್ಲ. 9ಕ್ಕೆ 2 ಇಂಚ್ ಇಟ್ಕೊಳ್ಳಿ, ಓಕೆನಾ. ಆವಾಗ ಇದು ಇನ್ನೂ ಮೇಲೆ ಹೋಗುತ್ತಲ್ವ 9 ಇಂಚು, 2 ಇಂಚ್ ಇಟ್ಕೊಳ್ಳಿ. 2 ಇಂಚ್ ಇಟ್ಕೊಂಡಾಗ ನಿಮಗೆ ನೆಕ್ ವಿಡ್ತು ನೀಟಾಗಿ ಬರುತ್ತೆ, ಓಕೆನಾ. ಅದರಿಂದ 8, 7, 6, 5 ಆ ಥರ ಹೋದಾಗ, ಕಮ್ಮಿ ಮಾಡ್ತಾ ಹೋದಾಗ ಡೀಪ್ನ, ಆವಾಗ ನೀವು ನೆಕ್ ವಿಡ್ತೂ ಜಾಸ್ತಿ ಮಾಡ್ತಾ ಹೋಗಬೇಕು. ಇವಾಗ 2 ಇಂಚು, 2.25, 2.25, 3 ಇಂಚು ಆ ಥರ, ಓಕೆನಾ. ನೀವೇನು ಡೀಪ್ ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕನಾಗೆ ನೆಕ್ ವಿಡ್ತೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಪಕ್ಕದಲ್ಲಿರೋ ಶೋಲ್ಡರ್ ಪಟ್ಟಿನೂ ದೊಡ್ಡದಾಗ್ತಾ ಹೋಗುತ್ತೆ, ಓಕೆನಾ. ನೀವು ಇಲ್ಲಿ ಡೀಪ್ ಕಮ್ಮಿ ಮಾಡಿದಷ್ಟು ಇಲ್ಲಿ ಶೋಲ್ಡರ್ ಪಟ್ಟಿ ನೆಕ್ ವಿಡ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆರ್ಮೋಲ್ ರೌಂಡು ಹಾಗೇ, ನೀವು ಆರ್ಮೋಲ್ ರೌಂಡಲ್ಲೂ ಶೇಪ್ ತೆಗೆಯೋದು ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ. ನೀವು ಡೀಪ್ ಇಟ್ಟಾಗ 1 ಇಂಚ್ ಇಟ್ಕೊಳ್ಳಿ, ಓಕೆನಾ. ಆರ್ಮೋಲ್ ರೌಂಡ್ ಹತ್ರ ಶೇಪ್ ತೆಗಿಯೋಕ್ಕೆ ಹಂಗೆ 10 ಇಂಚಿಗೂ 1 ಇಂಚೆ ಸಾಕು. 9, 8, 7 ಆ ಥರ ಮೇಲೆ ಇಟ್ಕೊಂಡೋದಷ್ಟು ನಿಮಗೇನಾಗುತ್ತೆ, ಮಾಮೂಲಿ ಮಿನಿಮಮ್ಮು 5.25 ಇಲ್ಲ 6 ಇಂಚ್ ಇಟ್ಕೋತೀವಿ ಅಂದ್ಕೊಳ್ಳಿ ಆರ್ಮೋಲ್ ರೌಂಡು. ಈ ಜಾಸ್ತಿ ಆದಷ್ಟು ಏನಾಗುತ್ತೆ, ಬೋಟ್ ನೆಕ್ ಟೈಪಲ್ಲಿ ಬಂದ್ಬಿಡುತ್ತಲ್ವ, ಆವಾಗ ನಾವಿಲ್ಲಿ ಇದನ್ನ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಎದೆ ಸುತ್ತಳತೆ ಅಷ್ಟೇ ಇರುತ್ತೆ, ಆದರೆ ಇದನ್ನು ಆರ್ಮೋಲ್ ರೌಂಡನ್ನ ನೆಕ್ ವಿಡ್ತು ಚೇಂಜ್ ಆಗಿರೋದ್ರಿಂದ ಆರ್ಮೋಲ್ ರೌಂಡ್ ಚೇಂಜ್ ಮಾಡ್ಕೋಬೇಕು ನೀವು, ಓಕೆನಾ. ಇವಾಗ ಬೋಟ್ ನೆಕ್ಕಲ್ಲೇ ನೋಡಿರ್ಬೋದು ನೀವು, ಮೇಲೆ ಬೋಟ್ ನೆಕ್ಕಲ್ಲಿ ಕಮ್ಮಿಯೇ ಬರುತ್ತೆ ಮೇಲೆ ಡೀಪ್. ಈಗ ಒಂದು ಕಡೆ 3 ಇಂಚ್ ಇಟ್ಟರೆ ಇನ್ನೊಂದು ಕಡೆ 3.25 ಇಂಚ್ ಇಕ್ತೀವಿ. ಏನಕ್ಕಪ್ಪ ಅಂದರೆ ನೆಕ್ಕು ಮತ್ತು ಶೋಲ್ಡರು ಆ ರೀತಿ ಇರುತ್ತೆ ಅದು ಬೋಟ್ ನೆಕ್ಕಲ್ಲಿ. ನಾನಿವಾಗ ಅದು ಬೋಟ್ ನೆಕ್ದು ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬೇಡ. ಇವಾಗ ಇದೊಂದನ್ನೇ ಅರ್ಥ ಮಾಡ್ಕೊಳ್ಳಿ. ನೀವು ನೆಕ್ ವಿಡ್ತು ಡೀಪ್ ಜಾಸ್ತಿ ಇಟ್ಟಾಗ ನೆಕ್ ವಿಡ್ತು ಕಮ್ಮಿ ಮಾಡ್ಕೋತಾ ಬನ್ನಿ, ಓಕೆನಾ. ಅದು ನೆನ್ಪಿಟ್ಕೊಳ್ಳಿ. ಇವಾಗ 11 ಇಂಚ್ ಇಟ್ಟರೆ 1.25 ಇಡಿ, 10 ಇಂಚ್ ಇಟ್ಟರೆ 1.25 ಇಡಿ,
9 ಇಂಚ್ ಇಟ್ಟರೆ 2, 8 ಇಂಚ್ ಇಟ್ಟರೆ 2.25, 7, 6 ಇಟ್ಟರೆ 2.5, ಆಮೇಲೆ ತಿರ್ಗಿ 5, 4, 3 ಇಟ್ಟರೆ 3 ಇಂಚು. ಓಕೆನಾ, 3 ಇಂಚು, 3.5 ಆ ಥರ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನಾವು ಬೋಟ್ ನೆಕ್ಕಿಗೆಲ್ಲ ಇರ್ತೀವಲ್ಲ ಹಂಗಿಟ್ಟಾಗ ತಿರ್ಗಿ ಈ ಕಡೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಶೋಲ್ಡರ್ ಪಟ್ಟಿ ಇವಾಗ 1.25 ಇಟ್ಟರೆ ಅಲ್ಲಿ 2.5, 3 ಇಂಚ್ ಇಟ್ಕೋಬೋದು. ಆಮೇಲೆ ಮತ್ತೆ ಇವಾಗ ಇನ್ನೊಂದಕ್ಕೆ ಬಂದುಬಿಟ್ಟು ನೆಕ್ ವಿಡ್ತ್ 2 ಇಂಚ್ ಬಂದರೆ ಇದನ್ನು 3, 3.5 ಇಟ್ಕೋಬೋದು. ಇಲ್ಲೂ ಜಾಸ್ತಿ ಆಗುತ್ತೆ, ಇಲ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಶೋಲ್ಡರ್ ಪಟ್ಟಿಲೂ ಜಾಸ್ತಿ ಆಗುತ್ತೆ, ನೆಕ್ ವಿಡ್ತಲ್ಲೂ ಜಾಸ್ತಿ ಆಗುತ್ತೆ. ಓಕೆನಾ, ಈ ರೀತಿ ನಾನು ಬೋಟ್ ನೆಕ್ವರೆಗೂ ಹೋಗಿಲ್ಲ, 6ನೇ ಪಾಯಿಂಟ್ವರೆಗೂ ತೊಗೊಂಡಿದ್ದೀನಿ ಮಾರ್ಕ್ ಮಾಡಿ. ಆ ರೀತಿ ನೆಕ್ ವಿಡ್ತಲ್ಲೂ ಚೇಂಜ್ ಮಾಡ್ಕೊಳ್ಳಿ, ಡೀಪ್ ಹೇಗೆ ಬರುತ್ತೆ ಆ ರೀತಿ ಅದನ್ನು ಚೇಂಜ್ ಮಾಡ್ಕೋಬೇಕು. ಓಕೆನಾ, ಇವಾಗ ಆರ್ಮೋಲ್ ರೌಂಡಲ್ಲೂ ಅಷ್ಟೇ ನೀವು ಹೇಗೆ ಇದು ಮಾಡಿರ್ತೀರ, ನಾನು ಹೇಳ್ದಂಗೆ ಡೀಪ್ ಜಾಸ್ತಿ ಇದ್ದಾಗ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡ್ ಹತ್ರ ಡೀಪ್ ಜಾಸ್ತಿ ಇದ್ದಾಗ ಇಲ್ಲಿ ಆರ್ಮೋಲ್ ರೌಂಡ್ ಹತ್ರ ಶೇಪ್ ತೆಗೆದು ಕಮ್ಮಿ ಮಾಡಿ. ಅದೇ ಡೀಪ್ ಕಡಿಮೆ ಇತ್ತು ಅಂದರೆ ಶೇಪ್ನ ಜಾಸ್ತಿ ತೆಗೀರಿ. 1.5 ಇಂಚು, 1.5 ಇಂಚ್ ಅಂತೂ ತೆಗಿಲೇಬೇಕು. ಓಕೆನಾ, ಅವಾಗೇನಾಗುತ್ತೆ, ನೀವು ಇಲ್ಲಿ ಜಾಸ್ತಿ ಇದು ಮಾಡಿರ್ತೀರ, ಆಮೇಲೆ ಇದು ಬೋಟ್ ನೆಕ್ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಮೋಲ್ ರೌಂಡು 5, 5.5 ಇರುತ್ತೆ ನಾರ್ಮಲಾಗಿ, 5.5, 6 ಇಂಚು, ಆಮೇಲೆ ಏನಾಗುತ್ತೆ 6.5, 7 ಇಂಚ್ವರೆಗೂ ಹೋಗುತ್ತೆ. ಓಕೆನಾ, ಅದನ್ನು ಚೆನ್ನಾಗಿ ನೋಡಿಕೊಂಡು ನೆನ್ಪಿಟ್ಕೋಬೇಕು. ನೀವು ತುಂಬಾ ಈಸಿಯಾಗಿ ಮಾಡ್ಬೋದು. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ. ಓಕೆನಾ, ನೀವೇನು ಡೀಪು ಜಾಸ್ತಿ ಇಟ್ಟಾಗ ಕಮ್ಮಿ ಇಟ್ಕೊಂಡು ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಹೌದಲ್ವಾ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಅಂತ ನಿಮಗೆ ಅನಿಸುತ್ತೆ. ಓಕೆನಾ, ಈಗ ಒಂದ್ಸಲ ಟ್ರೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ, ಆರಾಮಾಗಿ ಟ್ರೈ ಮಾಡಿ. ಅಗಲಾಗುತ್ತೆ ಭುಜ, ಆ ಕಡೆ ಈ ಕಡೆ ಅಗಲ ಆಗುತ್ತೆ. ನೀವು ಅದೇ ಡೀಪ್ ಕಮ್ಮಿ ಇರೋ ಬ್ಲೌಸು ನೋಡಿ, ಆ ಕಡೆ ಈ ಕಡೆ ಬಟ್ಟೆ ಹೋಗೋದೇ ಇಲ್ಲ, ಅಂದರೆ ಆ ಕಡೆ ಈ ಕಡೆ ಬ್ರಾಡ್ ಆಗೋಲ್ಲ. ಡೀಪ್ ಜಾಸ್ತಿ ಇಟ್ಟಾಗ ನಾವು ಭುಜದ ಹತ್ರ ಅಗಲ ಆಗ್ತಾ ಹೋಗುತ್ತೆ, ನೀವು ಕಮ್ಮಿ ಇಟ್ಟಾಗ ಅದು ಅಗಲ ಆಗೋಲ್ಲ, ಹಾಗೇ ಕೂತ್ಕೊಳ್ಳುತ್ತೆ. ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ಡೀಪ್ ಜಾಸ್ತಿ ಇಟ್ಟಾಗ ನೆಕ್ ವಿಡ್ತು ಎಷ್ಟು ತೊಗೋಬೇಕು, ಕಡಿಮೆ ತೊಗೋಬೇಕು. ನೀವು ಎಷ್ಟು ನೋಡಿ, ಈ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಡೀಪ್ ಕಡಿಮೆ ಇದೆ. ಓಕೆನಾ, ನಾನು ಇದ್ರ ಕಟ್ಟಿಂಗ್ ವಿಡಿಯೋನೇ ಹಾಕಿರೋದು. ಇವಾಗ ಇದು ಕಡಿಮೆ ಇದೆ ಇಲ್ಲೇ ಡೀಪು. ಅವಾಗೇನಾಗುತ್ತೆ, ನಾವು ಕರೆಕ್ಟಾಗಿ ಕೂತ್ಕೊಳ್ತೇವೆ, ನಮ್ಮ ಬೆನ್ನು ಅಗಲ ಇರೋದ್ರಿಂದ ಆ ಕಡೆ ಈ ಕಡೆ ಬಟ್ಟೆ ಜಾಸ್ತಿ ಇರಬೇಕು. ಅವಾಗೇನಾಗುತ್ತೆ, ನಾವು ಕಮ್ಮಿ ಮಾಡಿಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಒಂಥರ ಇಟ್ಕೊಂಡಂಗೆ ನಿಂತ್ಕೊಂಡ್ಬಿಡುತ್ತೆ, ಹಿಂದೆ ಭುಜ ಇಟ್ಕೊಂಡಂಗೆ ಆಗುತ್ತೆ, ನಾವು ಕೈ ಆಡ್ಸೋಕ್ಕಾಗಲ್ಲ, ಟೈಟ್ ಆಗಿಬಿಡುತ್ತೆ. ಓಕೆನಾ, ನೀವು ಡೀಪ್ ಮಾಡಿದಾಗ ಅಗಲ ಕೂತ್ಕೊಳ್ಳೋದ್ರಿಂದ, ಬೆನ್ನು ತುಂಬ ಕೂತ್ಕೊಳ್ಳೋದ್ರಿಂದ ಅವಾಗೇನಾಗುತ್ತೆ, ಫ್ರೀ ಆಗಿಬಿಡುತ್ತೆ. ಆವಾಗ ನೀವು ಆರ್ಮೋಲ್ ರೌಂಡ್ ಹತ್ರ ಹಾಗೇ ಬಿಟ್ಟರೆ, ನೀವು 1.5 ಇಂಚ್ ಆ ಥರ ಮಾಡಿದ್ರೆ ಗುಪ್ಪೆ ಬಂದ್ಬಿಡುತ್ತೆ ಹಿಂದೆಗಡೆ. ಓಕೆನಾ, ಆಮೇಲೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೂ ಅದು ಒಂದು ಕಾರಣ. ಈ ರೀತಿ ಆಗುತ್ತೆ, ಅದನ್ನು ನೋಡಿಕೊಂಡು ನೀವು ಸರಿ ಮಾಡ್ಕೋಬೇಕು. ಮುಖ್ಯವಾಗಿ ನೆಕ್ ವಿಡ್ತು ಮತ್ತು ಶೋಲ್ಡರು, ಆರ್ಮೋಲ್ ರೌಂಡು ಮತ್ತು ನೆಕ್ ಡೀಪು, ಈ 4 ಪಾಯಿಂಟ್ನ ನೀವು ತಿಳ್ಕೊಂಬಿಟ್ರೆ ಶೋಲ್ಡರ್ ಡ್ರಾಪು ಬರೋಲ್ಲ, ಹಿಂದೆ ಗುಪ್ಪೆನೂ ಬರೋಲ್ಲ, ಆರಾಮಾಗಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ, ಇದರಲ್ಲಿರುವಂಥ 4 ಪಾಯಿಂಟ್ ಯಾವ್ಯಾವುದು ಅಂದರೆ ನೆಕ್ ಡೀಪು ಮತ್ತು ಶೋಲ್ಡರು, ನೆಕ್ ವಿಡ್ತು ಮತ್ತು ಆರ್ಮೋಲ್ ರೌಂಡು. ಇದಿಷ್ಟು 4 ಪಾಯಿಂಟು, ಡೀಪು, ನೆಕ್ ವಿಡ್ತು, ಶೋಲ್ಡರು, ಆರ್ಮೋಲ್ ರೌಂಡು. ಈ 4 ಪಾಯಿಂಟ್ನ ನೀವು ತಿಳ್ಕೊಂಬಿಟ್ರೆ, ಅಲ್ಲಿ ನೀವು ಸರಿ ಮಾಡ್ಕೊಂಬಿಟ್ರೆ ನಿಮಗೆ ಲೈನಿಂಗ್ ಬ್ಲೌಸ್ ಆಗಲಿ, ಪ್ಲೇನ್ ಬ್ಲೌಸ್ ಆಗಲಿ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಇವಾಗ ಪದೇ ಪದೇ ಅದೇ ಹೇಳ್ತಾ ಇರೋದು, ನೆಕ್ ಡೀಪ್ ಇದ್ದಾಗ ಆರ್ಮೋಲ್ ರೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡಲ್ಲ, ಶೇಪ್ ತೆಗಿಯೋದು. ಓಕೆನಾ, ಆರ್ಮೋಲ್ ರೌಂಡ್ ಕಮ್ಮಿ ಮಾಡಬೇಡಿ, ಶೇಪ್ ತಗೊಳ್ಳಿ. ಆಮೇಲೆ ಇದನ್ನು ನೀವು ಜಾಸ್ತಿ ತೊಗೊಂಡ್ರೂ ಗುಪ್ಪೆ ಬರುತ್ತೆ. ಓಕೆನಾ, ನೀವು 5.5 ಅಂದರೆ 5.5ನೇ ತೊಗೋಬೇಕು. 6 ಇಂಚ್ ತೊಗೊಂಡಾಗ ಏನಾಗುತ್ತೆ, ಅರ್ಧ ಇಂಚು ಅಗಲ ಮಾಡಿಬಿಟ್ಟಿರ್ತೀರ, ಅವಾಗೇನಾಗುತ್ತೆ, ಲೂಸ್ ಆಗುತ್ತೆ, ನಿಮಗೆ ಆ ಕಡೆ ಈ ಕಡೆ ದೊಗಳೆ ಇರೋದೆಲ್ಲ ಗುಪ್ಪೆ ಥರ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಹಂಗಾಗಿ ಇಲ್ಲಿ ಆರ್ಮೋಲ್ ರೌಂಡ್ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಬೇಕು ನೀವು ಶೇಪ್ ತೆಗಿಯೋದನ್ನು. ಅವಾಗೇನಾಗುತ್ತೆ, ಅಲ್ಲಿ ಎಕ್ಸ್ಟ್ರಾ ಬಟ್ಟೆಲ್ಲ ಮೊದಲೇ ಕಟ್ ಮಾಡಿಬಿಟ್ಟಿರ್ತೀವಿ, ಆವಾಗ ಗುಪ್ಪೆ ಬರೋದು ಅವಾಯ್ಡ್ ಆಗುತ್ತೆ. ಓಕೆನಾ, ಈ ರೀತಿ ಈ 4 ಪಾಯಿಂಟು ನೀವು ತಿಳ್ಕೊಂಡಿದ್ರೆ ಆರಾಮಾಗಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಓಕೆನಾ, ಇದು ನೆನಪಿನಲ್ಲಿಟ್ಕೊಳ್ಳಿ. ನಾನು ಹೇಳ್ದಂಗೆ 4 ಪಾಯಿಂಟ್ಗಳನ್ನ ನೆನಪಿಟ್ಕೊಂಡ್ರೆ ಸಾಕು. ನೀವು ಆರ್ಮೋಲ್ ರೌಂಡು, ಡೀಪು, ನೆಕ್ಕು ಮತ್ತು ಶೋಲ್ಡರು, ಇವು 4 ಪಾಯಿಂಟಿಗೂ ಲಿಂಕ್ ಇದೆ ನೋಡಿ, ಚೈನ್ ಲಿಂಕ್ ಥರ ಲಿಂಕ್ ಇದೆ. ಡೀಪ್ ಜಾಸ್ತಿ ತೊಗೊಂಡಾಗ ನೆಕ್ಕು ಇಡ್ತು ಕಮ್ಮಿ ಮಾಡಬೇಕು, ಶೋಲ್ಡರು ಕಮ್ಮಿ ಆಗುತ್ತೆ,
ಆರ್ಮೋಲ್ ರೌಂಡು ಕಡಿಮೆ ಆಗುತ್ತೆ. ಅದೇ ಡೀಪ್ ಕಮ್ಮಿ ಇಟ್ಟಾಗ ಆರ್ಮೋಲ್ ರೌಂಡು ಜಾಸ್ತಿ ಆಗುತ್ತೆ, ನೆಕ್ ವಿಡ್ತು ಜಾಸ್ತಿ ಆಗುತ್ತೆ. ಈ 4 ಪಾಯಿಂಟ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ಬೋದು. ಆಮೇಲೆ ಈಗೆಲ್ಲ ಟ್ರೆಂಡಿಂಗಲ್ಲಿರುವಂಥದ್ದು ಡೀಪು ಬ್ರಾಡಾಗಿ ಇಟ್ಟಾಗ ಈ ಥರ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇದೇ ಮುಖ್ಯ ಕಾರಣ. ನೀವು ಇದನ್ನು ಸರಿ ಮಾಡಿಕೊಂಡ್ರೆ ನಿಮ್ಗೆ 100% ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಓಕೆನಾ? ಆಮೇಲೆ ನಾನು ಈ 4 ಪಾಯಿಂಟು ನೀವು ನೆನ್ಪಿಟ್ಕೊಂಡ್ರೆ ಲೈನಿಂಗ್ ಬ್ಲೌಸಲ್ಲಿ ಅದು ಡೀಪ್ ನೆಕ್ಕಲ್ಲಿ ನಿಮಗೆ ಬ್ರಾಡ್ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಹಿಂದೆ ಗುಪ್ಪೆ ಬರೋದು ಇವೆಲ್ಲ ಅವಾಯ್ಡ್ ಆಗುತ್ತೆ. ಡೀಪ್ ಜಾಸ್ತಿ ಇಟ್ಟಾಗ ಯಾವಾಗ್ಲೂ ನೆಕ್ ವಿಡ್ತು ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ? ನೀವು ಎಷ್ಟಾದರೂ ಇಡಿ, ಡೀಪ್ ಬ್ರಾಡ್ ಆದಷ್ಟು ನೆಕ್ ವಿಡ್ತು ಕಮ್ಮಿ ಆಗಬೇಕು. ಓಕೆನಾ? ಅದು ನೆನಪಿರಬೇಕು. ಮತ್ತು ಆರ್ಮೋಲ್ ರೌಂಡು ಅಷ್ಟೇ, ಸುಮ್ಮನೆ ಇವಾಗ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅಷ್ಟೇ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಇವಾಗ 5 ಇಂಚ್ ಇರುತ್ತೆ ಅಂದ್ಕೊಳ್ಳಿ, 5.5 ಇಟ್ಟಿರ್ತೀರ, ಅವಾಗ ಅರ್ಧ ಇಂಚು ಜಾಸ್ತಿ ಆಯಿತು, ಅಗಲ ಜಾಸ್ತಿ ಆಯಿತು. ಅವಾಗ ಏನಾಗುತ್ತೆ, ಅದು ಲೂಸ್ ಆಗುತ್ತೆ, ನಿಮಗೆ ಸುತ್ತ ಫಿಟ್ಟಿಂಗ್ ಸರಿಯಾಗಿ ಬರಲ್ಲ, ನೀಟಾಗಿರಲ್ಲ. ಓಕೆನಾ? ಆ ರೀತಿ ಆಗುತ್ತೆ. ಒಂದೊಂದು ಮಿಸ್ಟೇಕು ನಾವು ಒಂದು ಅರ್ಧ ಇಂಚು 1 ಇಂಚು ಹೆಚ್ಚು ಕಡಿಮೆ ಮಾಡಿದಾಗ ಆಗೋ ಮಿಸ್ಟೇಕ್ಸು ಈ ಶೋಲ್ಡರ್ ಡ್ರಾಪ್ಗೆ ಕಾರಣ ಆಗಿರುತ್ತೆ. ನೀವು ಎಷ್ಟೇ ಪರ್ಫೆಕ್ಟಾಗಿ ಹೊಲಿತೀನಿ ಅಂದ್ರೂ ಒಂದೊಂದು ಅರ್ಧ ಇಂಚು 1/4 ಇಂಚು ಹೆಚ್ಚು ಕಡಿಮೆ ಆದಾಗ ಆ ರೀತಿ ಆಗುತ್ತೆ. ಓಕೆನಾ? ಮತ್ತು ನಾನು ಹೇಳ್ದಂಗೆ ಇವಾಗ ಜಾಸ್ತಿ ಜನ ಹೇಳೋದು ಡೀಪ್ ನೆಕ್ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಜಾಸ್ತಿ ಇವಾಗ 9, 10, 11 ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ನಾನಂತೂ ಎಲ್ಲದಕ್ಕೂ 11 ಇಂಚ್ ಮೇಲೆ, ಒಂದೊಂದು ಸಲ 12 ಇಂಚು ಇಟ್ಟಿರ್ತೀನಿ ಡೀಪು. ಆದರೆ ನಾನು ಹಿಂದೆ ಟ್ಯಾಗು ಹಾಕ್ಕೊಂಡಿರಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ, ಒಂಚೂರು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಅದು ಏನಪ್ಪ ಅಂದರೆ ನಾವು ನೆಕ್ ವಿಡ್ತನ್ನ ಕಮ್ಮಿ ಇಟ್ಟಾಗ ಅವಾಗೇನಾಗುತ್ತೆ, ಡೀಪ್ ಜಾಸ್ತಿ ಆದ್ರೂ ಅದು ಶೋಲ್ಡರ್ ಹತ್ರ ನೀಟಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ, ಅವಾಗ ಅದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಬಿಡಲ್ಲ. ನಾವು ಕಮ್ಮಿ ಮಾಡಿರ್ತೀವಲ್ಲ ನೆಕ್ ವಿಡ್ತು, ಅವಾಗ ಅದು ಹಿಂಗೆ ಅಗಲ ಆಗೋದಕ್ಕೆ ಬಿಡಲ್ಲ, ನೀಟಾಗಿ ಹಾಗೆ ಇಟ್ಕೊಂಡಿರುತ್ತೆ, ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಡೀಪ್ ಜಾಸ್ತಿ ಇದ್ರೂ. ಓಕೆನಾ? ಈ ರೀತಿ ನೀವು ಈ 4 ಪಾಯಿಂಟ್ನ ನೆನಪಿಟ್ಕೊಂಡು ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.